ಎಸ್, 35 ವರ್ಷಗಳ ಹಿಂದೆ ಯುದ್ಧಕಾಂಡ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ನಟನೆ ಮಾಡಿದ್ರು. ಇದೀಗ ಯುದ್ಧಕಾಂಡ ಚಾಪ್ಟರ್ 2 ನಲ್ಲಿ ಅಜಯ್ ರಾವ್ ಅವರು ನಟನೆ ಜೊತೆಗೆ ನಿರ್ಮಾಣದ ಹೊಣೆಯನ್ನು ಕೂಡ ಹೊತ್ತಿದ್ದಾರೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಅಜಯ್ ರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹೇಗಿದೆ, ಜವಾಬ್ದಾರಿ ಹೇಗಿದೆ? ತುಂಬ ಖುಷಿಯಾಗಿದ್ದೀನಿ, ತುಂಬ ಆರಾಮಾಗಿದ್ದೀನಿ. ಜವಾಬ್ದಾರಿಗಳೆಲ್ಲ ಆಲ್ಮೋಸ್ಟ್ ಮುಗಿದಿದೆ ಅಂತ ಅನಿಸುತ್ತೆ. ಅಂದರೆ ಸಿನಿಮಾ ತಲುಪಿಸ್ಬೇಕಾಗಿರೋದು, ಒಳ್ಳೆ ಸಿನಿಮಾ ಮಾಡಬೇಕಾಗಿರೋದು, ಒಳ್ಳೆ ರೀತಿಯಲ್ಲಿ ಅದನ್ನು ಜನಕ್ಕೆ ತಲುಪಿಸುವಂಥ ರೀತಿ ನನ್ನ ಕೈಯಿಂದ ಏನೇನು ಮಾಡೋಕ್ಕೆ ಸಾಧ್ಯ ಅದೆಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಅಂತ ಅನಿಸುತ್ತೆ. ಇದಾದಮೇಲೆ ಇದು ಪ್ರೇಕ್ಷಕರ ಜವಾಬ್ದಾರಿ ಆಗುತ್ತೆ. ಆ್ಯಂಡ್ ರವಿ ಸರ್ ಆವಾಗಲೇ ಹೇಳ್ದಂಗೆ ಎಲ್ರದ್ದು ಜವಾಬ್ದಾರಿ ಅಂತ ಮೊದಲನೇ ಜವಾಬ್ದಾರಿಯ ಸಂಕೇತ ಅವ್ರು ಕೊಟ್ಟು ಫಸ್ಟ್ ಟಿಕೆಟ್ಸ್ ಅವರೇ ಪರ್ಚೇಸ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಖುಷಿ ಏನೇನು ಬೇಕು? ಐ ಆಮ್ ಆಲ್ ಗುಡ್ ಸರ್. 35 ವರ್ಷಗಳ ಹಿಂದೆ ಯುದ್ಧಕಾಂಡ ಸಿನಿಮಾವನ್ನ ರವಿಚಂದ್ರನ್ ಅವ್ರು ಮಾಡಿದ್ರು. ಸೊ ಇವಾಗ ಅದೇ ಟೈಟಲ್ ಮೂಲಕ ನೀವು ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾವನ್ನ ಮಾಡ್ತಾ ಇದ್ರಿ. ಸೊ ಈ ಟೈಟಲ್ ಬಗ್ಗೆ ಅವರೊಟ್ಟಿಗೆ ಕೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು? ರಿಯಾಕ್ಷನ್ ತುಂಬ ಖುಷಿಪಟ್ಟರು. ಒಳ್ಳೇದಾಗಲಿ ಅಂತಲೇ ಆಶೀರ್ವಾದ ಮಾಡಿ ಭಾಳ ಸಂತೋಷದಿಂದ ಅವ್ರದ್ದು ಕೆಲವೊಂದು ಗುಟ್ಟುಗಳು, ಕಿವಿ ಮಾತುಗಳು ಇರುತ್ತಲ್ಲ, ಅದನ್ನೆಲ್ಲ ಹೇಳಿ ಬ್ಲೆಸ್ ಮಾಡಿನೇ ಕಳಿಸಿದ್ರು. ಅವರು ಸಿನಿಮಾ ನೋಡಿದ್ರ ಅಥವಾ ತೋರಿಸೋ ಪ್ರಯತ್ನ ಮಾಡಿದ್ದೀರಾ ನೀವು? ಇಲ್ಲ, ಸಿನಿಮಾ ಈಗ ತಾನೇ ನಾವು ಜಸ್ಟ್ ನಿನ್ನೆ ಮೊನ್ನೆ ಅದರದ್ದು ಕಾಪಿ ತೆಗಿತಾ ಇದ್ದೀವಿ. ಹಾಗಾಗಿ ಸಿನಿಮಾ ಇನ್ನೂ ನೋಡಿಲ್ಲ. ಅವರು ಪ್ರಾಮಿಸ್ ಮಾಡಿರೋದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀನಿ ಅಂತ. ಇನ್ನೊಂದು KVN ಸಂಸ್ಥೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಹಕ್ಕನ್ನು ಅದು ಪಡೆದುಕೊಂಡಿದೆ. ಸೊ ಯಶ್ ಅವರು ಇದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಕೆಲವೊಂದು ನಾವು ನೋಡಿದ್ದೀವಿ. ಸೊ ಏನು ಹೇಳಿದ್ರು ಯಶ್ ಅವರು? ಇಲ್ಲ, ಅವರಿಗೆ ಈ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ, ಅಂದರೆ ಸಿನಿಮಾ ಹೇಗೆ ಮಾಡ್ತಾಯಿದ್ದೀನಿ, ಯಾವ ಪ್ರಾಸೆಸಲ್ಲಿ ಮಾಡ್ತಾಯಿದ್ದೀನಿ, ಇವತ್ತಿನ ದಿನ ಸಿನಿಮಾ ರಿಲೀಸ್ ಆಗೋದು ಅಥವಾ ಬಿಸ್ನೆಸ್ ಆಗೋದು ಭಾಳ ಕಷ್ಟದ್ದು ಪರಿಸ್ಥಿತಿ ಇದೆ. ಸೊ ಒಬ್ಬ ಕಲಾವಿದ ತಾನು ಶ್ರಮ ಹಾಕಿ ಸಿನಿಮಾಗೋಸ್ಕರ ಒಂದು ಟ್ರೂ ಪ್ಯಾಷನ್ ಇಟ್ಕೊಂಡು ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋ ವಿಚಾರವನ್ನು ಗಮನಿಸಿ ಅವರು ತಾವಾಗೆ ಮುಂದೆ ಬಂದು KVN ಸಂಸ್ಥೆಗೆ ಮಾತಾಡಿ ರಿಲೀಸಿನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ನಾನು ಜನಗಳ ಜೊತೆ ಕೇಳಿದಾಗ ಅವರು ಹೇಳಿದ್ರು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕತೆಗಳು ಚೆನ್ನಾಗಿ ಬರ್ತಾ ಇಲ್ಲ, ಅದಕ್ಕೋಸ್ಕರ ಯಾರು ಥಿಯೇಟರ್ಗೆ ಹೋಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿರೋ ಕತೆ ಬರ್ತಾ ಇಲ್ವಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನು ಅಂತ? ಯುದ್ಧಕಾಂಡ ಅದಕ್ಕೊಂದು ಉದಾಹರಣೆ ಆಗಲಿ ಅಂತಲೇ ನಾನು ಒಂದು ಹಠ ತೊಟ್ಟಿರೋದು, ನಾವು ಒಂದು ಪಣ ತೊಟ್ಟಿರೋದು. ಆ ಕಂಟೆಂಟ್ ಮೇಲೇ ಸಿನಿಮಾ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೂ ನಾನು ಹೀರೋ, ನಾನು ಸ್ಟಾರ್ ಆಗಬೇಕು, ನಾನೊಬ್ಬ ಸ್ಟಾರು, ಹೀರೋಗೆ ಏನೇನು ಬೇಕು ಅದನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ಪ್ಯೂರ್ಲಿ ಒಂದು ಕಥೆಗೆ ಏನೇನು ನ್ಯಾಯ ಒದಗಿಸ್ಬೇಕು, ಆ ಕಥೆಗೆ ಯಾವ ರೀತಿ ಪಾತ್ರಧಾರಿಗಳು ಬರಬೇಕು, ಆ ಕಥೆಗೆ ಎಷ್ಟು ಬಜೆಟ್ ಬೇಕು, ಏನೇನು ಬೇಕು ಎಲ್ಲನೂ ನ್ಯಾಯ ಒದಗಿಸಿ ಕಂಟೆಂಟಿಗೆ ನ್ಯಾಯ ಕೊಟ್ಟಿದ್ದೀನಿ. ಇಲ್ಲಿ ಸಿನಿಮಾದಲ್ಲಿ ಕಥೆನಲ್ಲಿ ಒಂದು ರೀತಿಯ ನ್ಯಾಯದ ಹೋರಾಟ ಆದರೆ, ಕಂಟೆಂಟಿಗೆ ಏನು ನ್ಯಾಯ ಸಿಗಬೇಕು, ಜನ ಸಿನಿಮಾ ಬರೋದಕ್ಕೆ ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು, ಆ ನ್ಯಾಯ ನಾನು ಒದಗಿಸಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಏನಂದರೆ, ಅಜಯ್ ರಾವ್ ಅವರು ಸಾಲ ಮಾಡಿ ಸಿನಿಮಾವನ್ನು ಮಾಡಿದ್ರು ಅನ್ನೋ ಟಾಕ್ ಇದೆ. ಅದರಲ್ಲೂ ಎಮೋಷ್ನಲಿ ಜನರನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳಲ್ಲ, ಏನು ಹೇಳಲ್ಲ. ಹಾಗಾದ್ರೆ ಇದು ಪಬ್ಲಿಸಿಟಿ ಗಿಮಿಕ್ ಅಂತ ಅಲ್ಲ, ಮಾನವೀಯತೆ ಮೌಲ್ಯ ಇಟ್ಕೊಂಡಿರೋರು ಅವ್ರಿಗೆ ಅರ್ಥ ಆಗುತ್ತೆ. ನಾನೊಬ್ಬ ತಂದೆಯಾಗಿ, ಒಂದು ಒಳ್ಳೆ ತಂದೆಯಾಗಿ ನನಗೆ ಅಷ್ಟು ಸಂಸ್ಕಾರ ಇದೆ. ಯಾವುದನ್ನು ಬಿಡಬೇಕು, ಯಾವುದನ್ನು ಬಿಡಬಾರ್ದು. ನನ್ನ ಮಗಳನ್ನು ದುರ್ಬಳಕೆ ಮಾಡೋನು ಈ ಥರ ಸಿನಿಮಾನೂ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಸಂಸ್ಕಾರ, ಅಷ್ಟು ಕಲ್ಚರ್, ಅಷ್ಟು ಎಜುಕೇಷನ್ ನನಗಿದೆ. ಅಷ್ಟು ಮಾತ್ರ ಹೇಳೋದಿಲ್ಲ. ಸೊ 25 ವರ್ಷದ ಸಿನಿ ಜರ್ನಿಯಲ್ಲಿ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಒಂದು ಸಾಧನೆ ಏನೂ ಇಲ್ಲದೆ ಬಂದು ಒಂದು ಹಠ, ಒಂದು ಕನಸು ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸಿನಿಮಾ ಮಾಡೋಷ್ಟು ಶಕ್ತಿ ಇದೆ, ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ಶಕ್ತಿ ಇದೆ, ಸಾಕಷ್ಟು ಜನಕ್ಕೆ ಕೆಲಸ ಕೊಡೋ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ಇದಕ್ಕಿಂತ ಇನ್ನೇನು ಬೇಕು? ಇನ್ನೂ ಸಿನಿಮಾ ಮಾಡ್ತಾನೆ ಇರ್ತೀನಿ ಮುಂದೆ. ಇದ್ರ ಜರ್ನಿ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ದೊಡ್ಡ ಜರ್ನಿ ಅದು ಇದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಇಲ್ಲಿ ಯುದ್ಧಕಾಂಡ ಮುಖಾಂತರ ಹೊಸ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏಪ್ರಿಲ್ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಅವ್ರು ಬಂದು ನೋಡ್ತಾರೆ ಸಿನಿಮಾ. ನಂಗೆ ಭಾಳ ದೊಡ್ಡ ನಂಬಿಕೆ ಇದೆ. ನಾನು ಅವರಿಗೆ ಬನ್ನಿ ನೋಡ್ತಾರೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟು ನಂಬಿಕೆ ಹುಟ್ಟಿದೆ ಆಗಲೇ ಅವರಿಗೆ. ಅಂದರೆ ಯುದ್ಧಕಾಂಡ ಬಗ್ಗೆ ಯಾರೆಲ್ಲ ಜನರಿಗೆ ಗೊತ್ತಿದೆಯೋ ಅವರಷ್ಟು ಜನಕ್ಕೂ ಇದು ಸಿನಿಮಾ ನೋಡ್ಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಅನ್ನೋದು ನನಗೆ ಬಲವಾದ ನಂಬಿಕೆ ಇದೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ಖಂಡಿತ ಫುಲ್ ಆಗತ್ತೆ. ಅವ್ರು ಬಂದೇ ಬರ್ತಾರೆ. ದೊಡ್ಡ ಮಟ್ಟಕ್ಕೆ, ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಚಿತ್ರ ಅಂತ ಹೆಮ್ಮೆಯಿಂದ ಅವರು ಕೊಂಡಾಡ್ತಾರೆ ಅನ್ನೋದು ಭಾಳ ದೊಡ್ಡ ನಂಬಿಕೆ ಇದೆ ನನಗೆ. ಮುಂದೆ ಯುದ್ಧಕಾಂಡ 3 ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಗೊತ್ತಿಲ್ಲ, ಅದು ಜನ ಹೇಳಬೇಕಷ್ಟೇ. ಅದನ್ನ ಸದ್ಯಕ್ಕಂತೂ ಆ ಥರದ್ದೇನು ನಿರ್ಧಾರ ಇಲ್ಲ. ಎಲ್ಲನೂ ಒಂದೊಂದು ಗೆಲುವು ಮೇಲೆ ನಿರ್ಧಾರ ಆಗೋದು. ಓಕೆ, ತುಂಬಾನೇ ಥ್ಯಾಂಕ್ ಯು ಸರ್. ಒಂದೊಳ್ಳೆ ಸಿನಿಮಾ ಏಪ್ರಿಲ್ 18ಕ್ಕೆ ಬರ್ತಾ ಇದೆ. ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಸರ್. ಸೊ ಮಚ್, ಥ್ಯಾಂಕ್ ಯು.
ಇದಿಷ್ಟು ಅಜಯ್ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಕೀರ್ತಿ ಅಶ್ವವೇಗ, ನ್ಯೂಸ್ ಬೆಂಗಳೂರು.